14/8/2024 ಎಂವಿಜಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ಹಾಗೂ ತೋರನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಲ್ಟಿ ಸ್ಪೆಷಾಲಿಟಿ ಶಿಬಿರಕ್ಕೆ ಮಾಲೂರು ಜನಪ್ರಿಯ ಶಾಸಕರು ಹಾಗೂ ಕುಚಿಮುಲ್ ಅಧ್ಯಕ್ಷರು ಆದ ಕೆವೈ ನಂಜೇಗೌಡರು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ರಮೇಶ್ ತಾಲೂಕು ದಂಡಾಧಿಕಾರಿಗಳು ಮತ್ತು ಶ್ರೀ ಕೃಷ್ಣಪ್ಪ ವಿ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯಿತಿ ಮಾಲೂರು ಅಧ್ಯಕ್ಷತೆ ಶ್ರೀ ಅಶ್ವತ್ಥಮ್ಮ ರಾಮಯ್ಯ ಅಧ್ಯಕ್ಷರು, ತೋರನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಮತಿ ನಾಗರತ್ನಮ್ಮ ವೆಂಕಟರೋಣಪ್ಪ ಮತ್ತು ಸಿಆರ್ ಗೌಡ, ಡಾಕ್ಟರ್ ಪ್ರಮೋದ್ ಮತ್ತು ಡಾಕ್ಟರ್ ವಿನುತಾ ವೈದ್ಯಾಧಿಕಾರಿ, ತೋರನಹಳ್ಳಿ ಸದಸ್ಯರುಗಳು ಮುನಿಯಪ್ಪ, ಶ್ರೀಮತಿ ಸುಮಿತ್ರಾ, ಶ್ರೀಮತಿ ನಾಗವೇಣಮ್ಮ, ತಿಮ್ಮರಾಯಪ್ಪ, ಮಂಜುನಾಥ್, ವೆಂಕಟರಮಣಪ್ಪ, ಮುರಳಿ, ಅಮರಾವತಿ, ಸುಜಾತ, ನಾಗರಾಜಪ್ಪ, ನಾಗರತ್ನ, ವೀರಭದ್ರ, ನಾಗರಾಜು, ಶಿಲ್ಪ ಮತ್ತು ರೂಪ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸೆ ಶಿಬಿರ ಯಶಸ್ವಿಯಾಗಿ ಜರುಗಿದೆ. ಮಾಲೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಶಿಬಿರವನ್ನು ಮುಂದುವರಿಸಲಾಗುತ್ತೆ. ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗಿಯಾಗಿ ಸದುಪಯೋಗ ಮಾಡಿಕೊಳ್ಳಬೇಕಾಗಿ ನಮ್ಮ ಎಸ್ಎಂ ನ್ಯೂಸ್ ಕನ್ನಡ ವಾಹಿನಿ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ. ಎಸ್ಎಂ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ರಾಜಶೇಖರ್, ತಾಲೂಕು ವರದಿಗಾರರು ಯಶೋಧಾಟಿ. ಇಂಥ ಒಂದು ತೀರ್ಮಾನಕ್ಕೆ ಆ ಲೋಕಲ್ ಜವಾಬ್ದಾರಿ ಬೇಕಾಗ್ತದೆ. ಬರೀ ಗ್ರಾಮ ಪಂಚಾಯತ್ ಒಂದೇ ಅಲ್ಲ, ಇವರು ನಮ್ಮ THO ಆಗಿರ್ಬೋದು, ಇಲ್ಲ ಆ ಲೋಕಲ್ ಯಾರು ಡಾಕ್ಟರ್ ಇರ್ತಾರೆ, ಹಾಸ್ಪಿಟಲ್ ಇರ್ತದೆ, ಆ ಡಾಕ್ಟರ್ ಆಗಿರ್ಬೋದು, ಮತ್ತು ಅವ್ರ ಜೊತೆಗೆ ಆಶಾ ವರ್ಕರ್ಸ್, ಪಾಪ ಅವರದ್ದು ಏನೇ ಕೆಲಸ ಇದ್ರು ಕೂಡ ನಾವು ಫಸ್ಟ್ ತಿಳ್ಕೊಳ್ಳೋದು ಯಾರಂದ್ರೆ ನಾವೆಲ್ಲ ಆಶಾ ವರ್ಕರ್ಸ್ ಅವರಂದ್ರೆ ಅದು ಸಕ್ಸಸ್ ಆಯ್ತು ಅಂತ ಗ್ಯಾರಂಟಿ. ಅವರು ಸಹಕಾರ ತಗೊಂಡ್ಬರ್ತೀವಿ. ಪ್ರತಿಯೊಂದು ವಿಷಯಕ್ಕೂ ಆಶಾ ವರ್ಕರ್ಸ್ ನೆನಪು ಮಾಡ್ಕೊಂತ ಇರ್ತೀವಿ. ಅವರಿಗೆ ಏನಾದ್ರು ಜವಾಬ್ದಾರಿ ಕೊಟ್ರೆ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಆಶಾ ವರ್ಕರ್ಸ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಡಿಪೆಂಡ್ ಆಗ್ತೀವಿ ಅವ್ರ ಮೇಲೆ. ಅವ್ರನ್ನ ಆಶಾ ವರ್ಕರ್ಸ್ನ ಈ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮ ಸಹಕಾರ ತಗೊಳ್ಳೋದು, ಮತ್ತೆ ಅಂಗನವಾಡಿ ಕಾರ್ಯಕರ್ತನ ತಗೊಳ್ಳೋದು, ಮತ್ತೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನ ಈ ಇಂಥ ಕಾರ್ಯಕ್ರಮ ತಗೊಳ್ಳೋದು ತುಂಬಾ ಸಕ್ಸಸ್ ಆಗ್ಬೇಕಾದ್ರೆ ಈ ತಾಲೂಕಿನ ಆಡಳಿತ ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲಾ ಜವಾಬ್ದಾರಿ ಅವರು ಕೊಟ್ಟು ಇನ್ನು ಮುಂದೆ ಇರೋ ಗ್ರಾಮ ಪಂಚಾಯತಿಗಳನ್ನ ಇನ್ನೂ ತುಂಬಾ ಸಕ್ಸಸ್ ಆಗಿ ಈ ಒಂದು ಕಾರ್ಯಕ್ರಮ ಪ್ರತಿಫಲವನ್ನ ನಮ್ಮ ಗ್ರಾಮಾಂತರ ಜನ ಅನುಕೂಲ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸ ಆಗ್ಬೇಕು. ಅಂತ ಕೆಲಸ ನಮ್ಮ ಅವರು ಮಾಡ್ತಾರೆ, ನಂಬಿಕೆ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನೆಕ್ಸ್ಟ್ ಅಪ್ಪನಹಳ್ಳಿ ಪಂಚಾಯಿತಿ ಮುಂದಿನ ವಾರ ಇದೆ, ಅದಾದ್ಮೇಲೆ ಸುಮಾರು ಪಟ್ಟಣ ಇರ್ತದೆ. ಮಾಲೂರು ತಾಲೂಕಿನಾದಂತ ಈ ಹೆಲ್ತ್ ಕ್ಯಾಂಪ್ಗಳನ್ನ ಮುಂದುವರ್ಸೋಣ, ನಮ್ಮ ಜನಕ್ಕೆ ಅನುಕೂಲ ಆಗ್ಲಿ. ವಿಶೇಷವಾಗಿ ನಾನು ನೋಡ್ತಾ ಇದ್ದೀನಿ, ನಾನು ಹಳ್ಳಿಗಳಲ್ಲಿ ಎಷ್ಟೋ ಜನ ಪಾಪ ಅವ್ರ ಕಾಯಿಲೆ ಏನೊಂದು ಗೊತ್ತಿಲ್ಲದೆ ಅಲ್ಲಾರು ಒಬ್ಬ ಡಾಕ್ಟರ್ ಹೋಗ್ತಾರೆ, ಅವರು ಮೆಡಿಕಲ್ ಮಾಡ್ಕೊಂಡಿರಲ್ಲ, MBBS ಮಾಡ್ಕೊಂಡಿರಲ್ಲ. ಅದೊಂದು ದೊಡ್ಡ ದಂಡ ಆಗ್ಬಿಟ್ಟದೆ. ಅಂಗಡಿ ಇಟ್ಕೊಂಡು ಬಂದ್ರೆ ಅವನೇನೋ ಒಂದು ಮಾತ್ರೆ ಕೊಟ್ಟ ತಿನ್ಕೊಂಡು ಆ ಕಾಯಿಲೆಯನ್ನು ದೊಡ್ಡದು ಮಾಡಿಕೊಂಡು ಮತ್ತೆ ಎಷ್ಟೋ ಜನ ಪ್ರಾಣಿಗಳು ಕಳ್ಕೊಂಡು ತರೋದು ಕೂಡ ಹಳ್ಳಿಗಳಲ್ಲಿ ನೋಡ್ತಾ ಇದೀವಿ. ನಾವೆಲ್ಲ ಕೂಡ ನೋಡ್ತಾ ಇದೀವಿ ನಾವು ಪ್ರತಿ ದಿವಸ. ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಇರೋದು, ನಾವಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಎಲ್ಲ ಬಂದು ಅವರ ಹೆಸರುಗಳನ್ನ ನೋಂದಾವಣೆ ಮಾಡಿಸ್ತಾವ್ರೆ, ಮತ್ತೆ ನೋಡ್ತಾವ್ರೆ. ಎಂತ ಜನ ನೋಡ್ರಿ, ಇಂಥ ಜನಕ್ಕಾಗಿ ನಾವು ಹೆಲ್ತ್ ಕ್ಯಾಂಪ್ ಬೇಕಾಗ್ತದೆ. ಎಲ್ಲ ವಿದ್ಯಾವಂತರು ಶ್ರೀಮಂತರಿಗೆ ಹೆಲ್ತ್ ಕ್ಯಾಂಪ್ ಏನು ಬೇಕಾಗಲ್ಲ. ಈ ತರ ಜನ ನಾವು ಕೂತ್ಕೊಂಡು ನೋಡ್ತಾ ಇದೀವಲ್ಲ, ಯಾವ ತರ ಜನ ಬರ್ತಾ ಇದಾರೆ ಇಲ್ಲಿಗೆ. ಇಂಥವ್ರಿಗೆ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಕ್ಸಸ್ ಮಾಡಿಕೊಟ್ರೆ, ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಹೆಲ್ತ್ ಕ್ಯಾಂಪ್ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅದೆಲ್ಲ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಮಾಡೋಣ.
ನಾನು 28 ಗ್ರಾಮ ಪಂಚಾಯತ್ 28 ಕಡೆ ಕೂಡ ನಾನು ಭಾಗವಹಿಸ್ತೀನಿ. ಅದೆಷ್ಟೇ ಕೆಲಸ ಇದ್ರು ಕೂಡ ಈ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮದಲ್ಲಿ ಎಲ್ಲಾ ಕಡೆ ನಾನು ಬಂದು ಭಾಗವಹಿಸ್ತೀನಿ ಅಂತ ಈಗಾಗಲೇ ನಾನು ಈವರೆಗೆ ಹೇಳಿದ್ದೀನಿ. ಎಲ್ಲ ಕಡೆ ಭಾಗವಹಿಸ್ತೀನಿ. ನೀವು ಇಲ್ಲಿ ಏನು ಸ್ಥಳೀಕರಿದ್ರಿ, ಚೇರ್ಮನ್ರು, ಎಲ್ಲ ಮೆಂಬರ್ಸು, ಈ ಮುಖಂಡರಲ್ಲಿ, ಈ ಪಂಚಾಯತಿ ಮುಖಂಡರು, ನಾನು ಒಟ್ಟೆ ಮೇಲೆ ಒಟ್ಟೋಗ್ಬಾರ್ದು. ನೀವು ಈ ಹೆಲ್ತ್ ಕ್ಯಾಂಪ್ ಎಷ್ಟೊತ್ತವರೆಗೂ ಇರುತ್ತೋ ಅಷ್ಟೊತ್ತವರೆಗೆ ನಿಮ್ದೇ ಜವಾಬ್ದಾರಿ ಇರ್ತದೆ. ಅವ್ರಿಗೆ ಏನು ಸಹಕಾರ ಕೊಡಬೇಕಾಗ್ತದೆ. ಡಾಕ್ಟರ್ಗಳು ಬಂದಿರ್ತಾರಪ್ಪ ಅಲ್ಲಿಂದ, ಅವ್ರಿಗೆಲ್ಲ ಸಹಕಾರ ಕೊಡಂತವ್ರು. ಮತ್ತೆ ಅಲ್ಲಿಂದ ಅಪ್ಪ ತೋರ್ಸ್ಕೊಂಡು ಬರ್ತಾರೆ ಹೆಲ್ತ್ ಕ್ಯಾಂಪ್ ಇದೆ ಅಂತ, ಅವ್ರಿಗೆ ಏನ್ ಸಹಕಾರ ಕೊಡ್ಬೋದು. ನಾವು ಮಾಡ್ತಾ ಇರ್ತೀವಿ. ನೀವು ತೊನ್ನೆಲೆ ಪಂಚಾಯತಿನಲ್ಲಿ ಯಾರು ಸುಮ್ಮನೆ ಇಲ್ಲ, ದಾನ ಧರ್ಮ ಮಾಡೋದು ತುಂಬಾ ಜನ ಇದೆ, ನಾನು ನೋಡ್ತಾ ಇರ್ತೀನಿ. ಏನಾದ್ರೆ ಕೆಲಸ ಆಗುತ್ತೆ ಹೋಗ್ಬೇಡ್ರಿ. ನಾನು ಹೋದ್ಮೇಲೆ ನೀವು ಇಲ್ಲೇ ಎತ್ಕೊಂಡು ಲಾಸ್ಟ್ ವರೆಗೂ ಕೂಡ ನಮ್ಮ ಡಾಕ್ಟರ್ಗೆ ಬಂದಿರೋರಿಗೆ ಎಲ್ಲ ರೀತಿ ಸಹಕಾರ ಕೊಡೋ ಜೊತೆಗೆ ಪೇಷಂಟ್ಸ್ ಬರ್ತಾರಲ್ಲ ಅವ್ರಿಗೂ ಕೂಡ ಎಲ್ಲ ಸಹಕಾರವನ್ನ ಕೊಡ್ರಿ ಅಂತೀನಿ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಅರ್ಜೆಂಟ್ ಬೆಂಗಳೂರಲ್ಲಿ ಮೀಟಿಂಗ್ ಇದೆ, ಹೋಗ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಂದುವರಿಸಬಹುದು. ನಮಸ್ಕಾರ.